ಆ ಮಡದಿಗೆ ಎಷ್ಟು ಬೇಜಾರಾಗಬೇಕು, ನಮಗೆ ಎಷ್ಟು ಬೇಜಾರಾಗುತ್ತೆ, ನಾವು ಕೇಳುಗರಿಗೆ ಎಷ್ಟು ಬೇಜಾರಾಗುತ್ತೆ. ನಿಜವಾಗ್ಲೂ ವೀಕ್ಷಕರೇ, ಇದು ನಾನು ಓರಾಗಿ ನಿಮ್ಗೆ ಹೇಳ್ತಾ ಇಲ್ಲ, ಇದು ನಿಜವಾಗ್ಲೂ ಮನ ಕಲುಕುವ ದೃಶ್ಯ ಆಗಿದೆ. ಈ ಪತ್ರದಲ್ಲಿ ಜುಲೈ 16ಕ್ಕೆ ಬರುತ್ತೇನೆ ಎಂದವರು ಜುಲೈ 13ಕ್ಕೆ ವೀರ ಯೋಧ ಕುಲದೀಪ್ ಸಿಂಗ್ ರವರು ಮರಣ ಹೊಂದುತ್ತಾರೆ. ಜುಲೈ 19ಕ್ಕೆ ಆ ಕೆಂಪು ಬಣ್ಣದ ಪತ್ರ ಆ ಮಡದಿ ಕೈ ಸೇರಿದಾಗ ಕಣ್ಣಂಚಿನ ನೀರು ನೋಡೋದಿಕ್ಕೆ ಆಗೋದಿಲ್ಲ ಕಣ್ರಿ, ನಿಜವಾಗ್ಲೂ ಆಗೋದಿಲ್ಲ. ಆ ವಿಷಯ ಹೇಳಲಿಕ್ಕೆ ನನಗೆ ಒಂದು ರೋಮಾಂಚನವಾಗುತ್ತೆ. ನಾನು ಮಿಲ್ಕ್ ಪ್ರಶಾಂತ್ ಯೂಟ್ಯೂಬ್ ಚಾನೆಲ್ ಅವರ ಮನೆಯಿಂದ, ಅಂದರೆ ನನ್ನ ಮನೆಯಿಂದ ನೈಜ ಘಟನೆಯನ್ನು ಹುಡುಕುತ್ತಾ ಹೋದಾಗ ನನಗೆ ಒಬ್ಬ ಸಂದರ್ಶಕರು ಭೇಟಿಯಾಗುತ್ತಾರೆ. ಆ ಸಂದರ್ಶಕರನ್ನು ನಾನು ಸಂಪರ್ಕ ಮಾಡಿದಾಗ ಸುಮಾರು 180 ಕಿಲೋಮೀಟರ್ 2 ತಾಸು 15 ನಿಮಿಷ ಗಂಟೆ ನಾನು ಪ್ರಯಾಣ ಮಾಡಿ ಅವರನ್ನ ಭೇಟಿ ಆಗಲು ಹೋದಾಗ ನನಗೆ ಒಬ್ಬ ಕಾರ್ಗಿಲ್ ವೀರ ಯೋಧ ತನ್ನ ಪತ್ನಿಗೆ ಬರೆದ ಕೆಂಪು ಬಣ್ಣದ ಪತ್ರ, ಆತನ ಮೃತ ದೇಹ ಬಂದ 3 ದಿನಗಳ ಬಳಿಕ ಮಡದಿ ಕೈ ಸೇರಿದ ಪತ್ರ ಮನ ಕಲುಕುವ ಪತ್ರವಾಗಿದೆ. ಮಿಲ್ಕ್ ಪ್ರಶಾಂತ್ ಯೂಟ್ಯೂಬ್ ಚಾನೆಲ್ನಲ್ಲಿ ಇದುವರೆಗೂ ಯಾರು ಮಾಡದೇ ಇರುವ ನಿಮ್ಮ ಪತ್ರಕ್ಕೆ ಧ್ವನಿಯಾಗಿ, ನಿಮ್ಮ ಭಾವನೆಗೆ ಭಾವನೆಯಾಗಿ, ಮಾತಿನಲ್ಲಿ ಹೇಳಲಾಗದ ನೋವು, ಸಂತೋಷ, ಪ್ರೀತಿ, ಬೇಸರ, ಜೀವನದ ಅನುಭವಗಳು, ಸಮಸ್ಯೆಗಳು ಮತ್ತು ನೆನಪುಗಳನ್ನು ಜನರ ಪತ್ರದ ಮೂಲಕ ಹಂಚಿಕೊಳ್ಳಬಹುದು. ಆ ಪತ್ರದಲ್ಲಿ ಅಡಗಿರುವ ಭಾವನೆಗಳನ್ನು ಓದಿ ಅರ್ಥ ಮಾಡಿಕೊಂಡು ಜನರ ಧ್ವನಿಯಾಗಿ ಮಾತನಾಡುವ ಕಾರ್ಯಕ್ರಮವೇ ನಿಮ್ಮ ಪತ್ರ ನನ್ನ ಮಾತು ವಿತ್ ಪ್ರಶಾಂತ್. ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ಜಮ್ಮು ಕಾಶ್ಮೀರದಲ್ಲಿ ಆಪರೇಷನ್ ಅನ್ನೋ ರಕ್ಷಕ ಕಾರ್ಯಾಚರಣೆಯಲ್ಲಿ ತೊಡಗಿದ ಆ ವೀರ ಯೋಧನ ಸತ್ಯ ಘಟನೆ, ಸತ್ಯ ಪತ್ರ, ಕೊನೆಯ ಮಡದಿಗೆ ಬರೆದಂತಹ ಪತ್ರ. ಆ ಪತ್ರವನ್ನು ಆ ಸಂದರ್ಶಕರು ನನಗೆ ಹೇಳಿದಾಗ ಮನಸ್ಸಿಗೆ ತುಂಬಾ ನೋವು ಉಂಟಾಯಿತು. ಆ ನೋವನ್ನು ನಾನು ನಿಮಗೆ ಹಂಚಿಕೊಳ್ಳುವ ಆಸೆ ಆಗಿದೆ. ಮನ ಕಲುಕುವ ಕೆಲವು ವಿಷಯಗಳನ್ನು ಈ ಪತ್ರದಲ್ಲಿ ಬರೆದುಕೊಂಡು ಬಂದಿರುತ್ತೇನೆ. ಈ ಪತ್ರದಲ್ಲಿ ಇರುವ ವಿಷಯಗಳನ್ನು ನಿಮಗೆ ನಿಮ್ಮ ಪತ್ರ ನನ್ನ ಮಾತು ವಿತ್ ಪ್ರಶಾಂತ್ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸುವ ಹಂಬಲದಿಂದ ಈ ಸಮಯದಲ್ಲಿ ಹೇಳುವ ಆಸೆ ಆಗಿದೆ. ಮೇ 16ಕ್ಕೆ ನಾನು ಊರಿಗೆ ಬರುತ್ತೇನೆ ಅಂದ ಆ ವೀರ ಯೋಧ ಕುಲದೀಪ್ ಸಿಂಗ್ ರವರು ಹೆಣವಾಗಿ ಮನೆಗೆ ಬಂದಿರುವ ಘಟನೆ. ಜುಲೈ 16ಕ್ಕೆ ರಜೆ ಸಿಗುತ್ತೆ ಅಂತ ಹೇಳಿದ ಆ ವೀರ ಯೋಧ ಮಡದಿಯ ಕಣ್ಣಂಚಲಿ ಕಾಣುವ ಬಿಂಬ ಕಾಡಿತು. ಖಂಡಿತ ವೀಕ್ಷಕರೇ, 2000 ಇಸ್ವಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಡೆದ ಆಪರೇಷನ್ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಈ ವೀರ ಯೋಧ ಕುಲದೀಪ್ ಸಿಂಗ್ ರವರ ಮಡದಿಗೆ ಬರೆದ ಕೊನೆಯ ಪತ್ರ ನಿಜವಾಗ್ಲೂ ಮನ ಕಲುಕುವ ದೃಶ್ಯವಾಗಿದೆ. ಅದಕ್ಕೆ ಹೇಳ್ತಾರೆ, ಏನಂತ ಹೇಳ್ತಾರೆ, ಹುಟ್ಟು ಒಂದು ಆರಂಭವಾದರೆ ಸಾವು ಒಂದು ಅಂತಿಮ ಸತ್ಯ. ಆದರೆ ಅವೆರಡೂಗಳ ಮಧ್ಯೆ ನಾವು ಹೇಗೆ ಬದುಕುತ್ತೇವೆ ಎಂಬುದು ನಮ್ಮ ಜೀವನದ ನಿಜವಾದ ಅರ್ಥ. ಆ ಪತ್ರದಲ್ಲಿ ನಾನು ಚೆನ್ನಾಗಿದ್ದೇನೆ, ನೀನು ಹೇಗಿದ್ದೀಯಾ, ಮಕ್ಕಳು ಹೇಗಿದ್ದಾರೆ ಅಂದ ತಕ್ಷಣ ಆ ಮಡದಿಯ ಅಂಚಿನಲ್ಲಿ ನೀರು ತುಂಬಿಕೊಂಡಿತು. ಇಬ್ಬರು ಮಕ್ಕಳು ತಂದೆಗೆ ಏನಾಗಿದೆ ಎಂಬುದೇ ಅರಿವಿಲ್ಲದ ಚಿಕ್ಕ ಮಕ್ಕಳ ಆಗಿದ್ದರು. ಇನ್ನು ತಾಯಿಯ ಎದೆಯ ಹಾಲನ್ನು ಕುಡಿಯುವ ಮಕ್ಕಳಾಗಿದ್ದರು.
ನಾನು ನಿನಗೆ ಕಳಿಸಿರುವ 2,000 ಮನಿ ಆರ್ಡರ್ ಬಂದು ತಲುಪಿತಾ ಅಂತ ಕೇಳಿದಾಗ ಏನಾಗ್ಬೇಕು ಆ ಮಡದಿಯ ಮನಸ್ಸಿನಲ್ಲಿ? ಪತ್ರದಲ್ಲಿ ನನ್ನ ತಂಗಿಗೆ ಒಳ್ಳೆಯ ಸಂಬಂಧ ಕೂಡಿ ಬಂದಿದೆ, ಆದಷ್ಟು ಬೇಗ ನಾನು ಬರುತ್ತೇನೆ, ಅಂದರೆ ಜುಲೈ 16ಕ್ಕೆ ನಾ ಬರುತ್ತೇನೆ ಅಂತ ಆ ಪತ್ರದಲ್ಲಿ ಬರೆದಿರುವ ಕುಲದೀಪ್ ಸಿಂಗ್ ಆ ಪತ್ರವನ್ನು ನೋಡಿದಾಗ ಮನ ಕಲುಕುವ ದೃಶ್ಯ ಕಣ್ರಿ, ನಿಜವಾಗ್ಲೂ ಇದು ಮನಸ್ಸಿನಲ್ಲಿ ಇರುವ ವಿಷಯಗಳನ್ನ ಪತ್ರದ ಮೂಲಕ ಬರೆದಾಗ ಪತ್ರದಲ್ಲಿ ಇರುವ ಅಕ್ಷರಗಳು ಅಥವಾ ಪುಸ್ತಕದಲ್ಲಿರುವ ಅಕ್ಷರಗಳು ಎಂದೂ ಶಾಶ್ವತ. ಮಾತಿನಲ್ಲಿ ಹೇಳಲಾಗದ ಭಾವನೆಗಳನ್ನು ಪತ್ರದ ಮೂಲಕ ಜನರ ಹೃದಯಗಳಿಗೆ ತಲುಪಿಸುವ ಕಾರ್ಯಕ್ರಮ ನಾನು ನಿಮಗೆ ಹೇಳುವ ಆಸೆ ನನ್ನದು. ಆ ಪತ್ರವನ್ನು ಮುಗ್ಧ ಮನಸ್ಸಿನ ಆ ಮಡದಿ ಓದುವಾಗ ಎಷ್ಟು ನೋವಾಯ್ತು ನನಗೂ ಗೊತ್ತಿಲ್ಲ ಕಣ್ರಿ. ಆ ಸಂದರ್ಶಕರು ಹೇಳುವಾಗ ಅಷ್ಟೇ ನೋವಾಯ್ತು. ಸೊ ನಾನು ನೋವನ್ನ ತಡಕಣಲಾರದೆ ನಾನು ನಿಮಗೆ ಹೇಳುವ ಆಸೆಯಿಂದ ಇದನ್ನ ಹೇಳಿರುತ್ತೇನೆ. ನಿಜವಾಗಲೂ ವೀಕ್ಷಕರೇ, ಅವರು ಸತ್ತು 3 ದಿನ ಆದಮೇಲೆ ಆ ಪತ್ರ ಬಂದು ಮಡದಿ ಕೈಯಲ್ಲಿ ಸೇರುತ್ತೆ ಅಂತಂದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ತಮ್ಮ ಮನಸ್ಸಿನಲ್ಲಿ ಇರುವ ಭಾವನೆಗಳನ್ನ ಪತ್ರದ ಮೂಲಕ ಬರೆದರೆ ನೀವು ಇಲ್ಲಿ ಡಿಸ್ಪ್ಲೇ ಆಗುತ್ತಿರೋ ನಂಬರ್ಗೆ ವಾಟ್ಸಾಪ್ ಮಾಡಿದರೆ ಖಂಡಿತ ನಾನು ಆ ಪತ್ರವನ್ನು ಪ್ರೀತಿಯಿಂದ ಓದುತ್ತೇನೆ. ನಿಮ್ಮ ಮನಸ್ಸಿನಲ್ಲಿ ಇರುವ ವಿಷಯಗಳು ಸುಖ, ಶಾಂತಿ, ನೆಮ್ಮದಿ, ದುಃಖ, ಸಂತೋಷ ಅಥವಾ ಯಾರಿಂದಲೇ ನೆಮ್ಮದಿ ಹಾಳಾಗಿದ್ದೆ ಖಂಡಿತ ಇಲ್ಲಿ ಕಾಣ್ತಾ ಇರೋ ನಂಬರ್ಗೆ ಖಂಡಿತ ವಾಟ್ಸಾಪ್ ಮಾಡಿ 9606257912. ಈ ನಂಬರ್ಗೆ ನಿಮ್ಮ ಭಾವನೆಯ ಬರವಣಿಗೆಯನ್ನು ಪತ್ರದ ಮೂಲಕ ನನಗೆ ನೀವು ಬರೆಯಿರಿ. ಆ ಪತ್ರವನ್ನು ನಾನು ತುಂಬಾ ಪ್ರೀತಿಯಿಂದ ನಿಮ್ಮ ಮನಸ್ಸಿನ ಧ್ವನಿಯನ್ನ ನಾನು ಭಾವನೆಯ ಧ್ವನಿಯಾಗಿ ಆ ಪತ್ರವನ್ನು ಪ್ರೀತಿಯಿಂದ ಓದುತ್ತೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಾಗಿದೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಪತ್ರ ಬರೀರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಪತ್ರದೊಂದಿಗೆ ನಾನು ಮತ್ತೆ ಸಿಗುತ್ತೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ನಮಸ್ಕಾರ.